ಪಾಕಿಸ್ತಾನ ಅಂದ್ರೆ ಮೊದಲೇ ಪಾಪರ್ ದೇಶ, ಆದ್ರೂ ಭಯೋತ್ಪಾದಕರು ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಆ ದೇಶಕ್ಕೆ. ಈಗಾಗಿದ್ ಕೂಡ ಅದೇನೆ. 2 ದಿನದ ಹಿಂದಷ್ಟೇ IMF ನಿಂದ 18,000 ಕೋಟಿ ಸಾಲ ಆಗಿ ಪಡಿತು ಪಾಕಿಸ್ತಾನ. ಈಗ ಪ್ರದರ್ಶಿಸ್ತಾ ಇರೋದು ಧಿಮಾಕ್. ಭಾರತದ ದಾಳಿಯಲ್ಲಿ ಹತರಾದ ಉಗ್ರರ ಕುಟುಂಬಗಳಿಗೆ ಸೇನಾ ಪಡೆಗಳಿಗಲ್ಲ, ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ಘೋಷಿಸಿದೆ ಪಾಕಿಸ್ತಾನದ ಸರ್ಕಾರ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸತ್ತ ಉಗ್ರರ ಕುಟುಂಬಕ್ಕೆ ಕೋಟಿ ಪರಿಹಾರ. ಉಗ್ರ ನಾಯಕ ಅಜರ್ ಕೈಗೆ 14 ಕೋಟಿ ರೂಪಾಯಿ. ಪಹಲ್ಗಾಮ್ನಲ್ಲಿ 26 ಹಿಂದೂಗಳ ನೆತ್ತಿ ಸೀಳಿದ ಉಗ್ರರ ವಿರುದ್ಧ ಕೈಗೊಳ್ಳೋಕೆ ಮುಂದಾದ ಪ್ರತಿಕಾರವೇ ಆಪರೇಷನ್ ಸಿಂಧು. ಮೇ 7ರಂದು ನಡುರಾತ್ರಿ ಪಾಕ್ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿತ್ತು ಭಾರತದ ವಾಯುದಳ. ಆಗ ಪಾಕಿಸ್ತಾನದಲ್ಲಿದ್ದ 4 ಹಾಗೂ ಪಿಒಕೆಯಲ್ಲಿನ 5 ಭಯೋತ್ಪಾದಕರ ನೆಲೆಗಳು ಭಾರತದ ಬಾಂಬ್ ದಾಳಿಗೆ ಡಂಡಮಾರ್. ಪಾಕ್ ಪ್ರೇರಿತ ಉಗ್ರರು ಎಲ್ಲೆಲ್ಲಿ ಅಡಗಿದ್ದಾರೋ ಆ ಎಲ್ಲದರ ಬಗ್ಗೆ ಗುಪ್ತಚರ ಮಾಹಿತಿ ಪಡೆದಿದ್ದ ಭಾರತ ಉಗ್ರರ ನೆಲೆಗಳಿಗೆ ಗುರಿ ಇಟ್ಟಿ ಉಡಾಯಿಸಿದೆ. ಆಗ 9 ಉಗ್ರ ಅಡ್ಡಿಗಳ ಮೇಲೆ ನಡೆದ ಭಾರತದ ವಾಯುದಾಳಿಯಲ್ಲಿ ಸತ್ತವರು 100ಕ್ಕೂ ಹೆಚ್ಚು ಉಗ್ರರು. ಇದರಲ್ಲಿ ಭಾರತ ಪ್ರಮುಖವಾಗಿ ಟಾರ್ಗೆಟ್ ಮಾಡಿತ್ತು ಬಹವಲ್ಪುರದಲ್ಲಿನ ಜಾಮಿಯಾ ಮಸ್ಜಿದ್ ಸುಬಾನ್ ಅಲ್ಲಾ ಕಟ್ಟಡವನ್ನ. ಇಟ್ಟ ಗುರಿ ಮಿಸ್ ಆಗಲೇ ಇಲ್ಲ. ಭಾರತದ ಕರಾರು ವಾಕ್ ಮಿಸೈಲ್ ಅಟ್ಯಾಕ್ಗೆ ಖತಮ್ ಆಗಿದ್ದು 14 ಉಗ್ರರು. ಇದರಲ್ಲಿ ಜೈಷ್ ಇ ಮೊಹಮ್ಮದ್ನ ಮುಖ್ಯಸ್ಥ ಮಸೂದ್ ಅಜರ್ನ ಸೋದರಿ, ಆಕೆ ಪತಿ, ಅಜರ್ ಸೋದರ ಸೊಸೆ ಕುಟುಂಬ ಸೇರಿದಂತೆ ಆಗ ಕಲಸಾಗಿದ್ದು 14 ಜನರ ಸಂಬಂಧಿಕರು. ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಕುಡಿಗಟ್ಟಿದ್ದು 9 ಉಗ್ರ ನೆಲೆಗಳು. ಮುರಿಡ್ಕೆ ಮೇಲಿನ ದಾಳಿಯಲ್ಲಿ ಲಷ್ಕರ್ ಇ ತೊಯ್ಬಾದ ಮರ್ಕಜ್ ತೈಬಾ ಉಗ್ರ ನೆಲೆ, ಬಹವಲ್ಪುರದಲ್ಲಿನ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಮರ್ಕಜ್ ಸುಬಾನಲ್ಲಾ, ಸಿಯಾಲ್ಕೋಟ್ನಲ್ಲಿನ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ಮೆಹಮುನಾ ಜೊತಾ ಫೆಸಿಲಿಟಿ ಭಾರತದ ದಾಳಿಗೆ ಧ್ವಂಸಗೊಂಡಿದೆ. ಮುರಿಡ್ಕೆ ಉಗ್ರನೆಲೆ ಮೇಲಿನ ದಾಳಿಯಲ್ಲಿ ಬಲಿಯಾಗಿದ್ದು ಜಾಗತಿಕ ಭಯೋತ್ಪಾದಕರ ಪಟ್ಟಿಯಲ್ಲಿರುವ ಎಲ್ಇಟಿ ಕಮಾಂಡರ್ ಅಬ್ದುಲ್ ರಾಫ್. ಮುರಿಡ್ಕೆಯಲ್ಲಿ ನಡೆದ ಅಬ್ದುಲ್ ರಾಫ್ ಹಾಗೂ ಇತರೆ ಉಗ್ರರ ಅಂತ್ಯಸಂಸ್ಕಾರದ ವೇಳೆ ಭಾಗಿಯಾಗಿದ್ದು ಪಾಕ್ನ ಹಿರಿಯ ಸೇನಾಧಿಕಾರಿಗಳು. ಇದೇ ಪಾಕ್ ಸೇನೆಗೂ ಉಗ್ರರಿಗೂ ಇರುವ ಲಿಂಕ್ ಅನ್ನ ಬಹಿರಂಗಪಡಿಸಿದ್ದು ಭಾರತಕ್ಕೂ ವಿಶ್ವದ ಎದುರು ಪಾಕ್ ಡಬಲ್ ಆಕ್ಟಿಂಗ್ ಅನ್ನ ನಿರೂಪಿಸೋಕೆ ಸಾಧ್ಯವಾಗಿತ್ತು. ದಿಕ್ಕೆಟ್ಟ ಕುಟುಂಬಕ್ಕೆ ಮಸೂದೆ ವಾರಸುದಾರ. ಅಜರ್ಗೆ ಇದೀಗ 14 ಕೋಟಿ ರೂಪಾಯಿ ಪರಿಹಾರ. ಇನ್ನು ಮೃತ ಉಗ್ರರ ಮೇಲೆ ಇನ್ನಷ್ಟು ಅನುಕಂಪ ತೋರಿದೆ ಪಾಕ್ ಸರ್ಕಾರ. ಭಾರತದ ದಾಳಿಯಲ್ಲಿ ಮೃತಪಟ್ಟ ಉಗ್ರರ ಕುಟುಂಬಸ್ಥರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ಪ್ರಕಟಿಸಿದೆ ಪಾಕ್ ಸರ್ಕಾರ. ಮೃತಪಟ್ಟ ಅಜರ್ ಮಸೂದ್ನ 14 ಸಂಬಂಧಿಕರ ಸಾವಿಗೆ ಈಗ ಅನೌನ್ಸ್ ಆಗಿದ್ದು 14 ಕೋಟಿ ರೂಪಾಯಿ. ಮೃತರಿಗೆ ಇನ್ಯಾರು ದಿಕ್ಕರಿಸೇ ಇಲ್ಲದ ಕಾರಣ ಈ ಪರಿಹಾರ ಹಣಕ್ಕೆ ಅಜರ್ ಮಸೂದೆ ವಾರಸುದಾರ. ದಟ್ ಮೀನ್ಸ್ ಈ ಹಣ ಇನ್ನಷ್ಟು ರಕ್ತ ಹರಿಸೋಕೆ ಬಳಕೆ ಫೇರ್. ಇಷ್ಟು ಮಾತ್ರವಲ್ಲ, ಅವತ್ತು ಭಾರತದ ದಾಳಿಗೆ ಉಡಿಸಾದ ಉಗ್ರರ ನೆಲೆಯಲ್ಲಿನ ಕಟ್ಟಡಗಳು ಇದೀಗ ಅದನ್ನ ರಿಪೇರಿ ಮಾಡಿಸಿಕೊಡೋಕೆ ಮುಂದಾಗಿದೆ ಪಾಕ್ ಸರ್ಕಾರ. ಅದೇ ಸ್ಥಳದಲ್ಲಿ ಕಟ್ಟಡ ಹೊಸದಾಗಿ ಕಟ್ಟಲಾಗುತ್ತೋ ಅಥವಾ ಪರ್ಯಾಯವಾಗಿ ಬೇರೆಡೆ ಕಟ್ಟಡ ಕಟ್ಟಿಕೊಡಲಾಗುತ್ತೋ ಗೊತ್ತಿಲ್ಲ. ಭಾರತವು ಈ ಬಗ್ಗೆ ಹದ್ದಿನ ಕಣ್ಣಿನಿಂದ ನಿಗಾ ಇಟ್ಟಿದೆ. ಮತ್ತೆ ದಾಳಿ ನಡೆಸೋಕೆ ಈ ಇನ್ಫಾರ್ಮೇಷನ್ ಬೇಕಲ್ವಾ? ಒಟ್ಟಾರೆ ಹೊಟ್ಟೆಗೆ ಇಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ ಅಂತಾರಲ್ಲ ಹಾಗೆ. ಸರ್ಕಾರ ನಡೆಸೋಕೆ ಪಾಕ್ ಹತ್ತಿರ ಕಾಸಿಲ್ಲ. ವಿಶ್ವದ ಎದುರು ಭಿಕ್ಷೆ ಬೇಡೋ ಸ್ಥಿತಿಯಲ್ಲಿರುವ ಬೆಕ್ಕರ್ ಪಾಕ್ ಈಗ ಸತ್ತ ಉಗ್ರರ ಕುಟುಂಬಕ್ಕೆ ಕೋಟಿ ಕೋಟಿ ಪರಿಹಾರದ ಹಣವನ್ನ ಸುರಿತಾ ಇದೆ. ಪ್ರಗತಿಪರ ದೇಶಗಳು ಯಾವುದಾದ್ರೂ ಕಾರ್ಖಾನೆಗೋ ಪ್ರಗತಿ ಚಟುವಟಿಕೆಗಳಿಗೋ ಬಂಡವಾಳ ಸುರಿದ್ರೆ ಈ ಪಾಪಿ ಪಾಕಿಸ್ತಾನ ನೋಡಿದ್ರೆ ಭಯೋತ್ಪಾದಕರಿಗೆ ಧಾರಾಳವಾಗಿ ಹಣವನ್ನ ನೀಡುತ್ತಿದೆ. ಇದರ ಹಣೆ ಬರವೇ ಇಷ್ಟು. ಪಾಕಿಸ್ತಾನ ಅಂದ್ರೆ ಮೊದಲೇ ಪಾಪರ್ ದೇಶ, ಆದ್ರೂ ಭಯೋತ್ಪಾದಕರು ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಆ ದೇಶಕ್ಕೆ. ಈಗಾಗಿದ್ ಕೂಡ ಅದೇನೆ. 2 ದಿನದ ಹಿಂದಷ್ಟೇ IMF ನಿಂದ 18,000 ಕೋಟಿ ಸಾಲ ಆಗಿ ಪಡಿತು ಪಾಕಿಸ್ತಾನ. ಈಗ ಪ್ರದರ್ಶಿಸ್ತಾ ಇರೋದು ಧಿಮಾಕ್. ಭಾರತದ ದಾಳಿಯಲ್ಲಿ ಹತರಾದ ಉಗ್ರರ ಕುಟುಂಬಗಳಿಗೆ ಸೇನಾ ಪಡೆಗಳಿಗಲ್ಲ, ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ಘೋಷಿಸಿದೆ ಪಾಕಿಸ್ತಾನದ ಸರ್ಕಾರ.
ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸತ್ತ ಉಗ್ರರ ಕುಟುಂಬಕ್ಕೆ ಕೋಟಿ ಪರಿಹಾರ. ಉಗ್ರ ನಾಯಕ ಅಜರ್ ಕೈಗೆ 14 ಕೋಟಿ ರೂಪಾಯಿ. ಪಹಲ್ಗಾಮ್ನಲ್ಲಿ 26 ಹಿಂದೂಗಳ ನೆತ್ತಿ ಸೀಳಿದ ಉಗ್ರರ ವಿರುದ್ಧ ಕೈಗೊಳ್ಳೋಕೆ ಮುಂದಾದ ಪ್ರತಿಕಾರವೇ ಆಪರೇಷನ್ ಸಿಂಧೂರ್. ಮೇ 7ರಂದು ನಡುರಾತ್ರಿ ಪಾಕ್ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿತ್ತು ಭಾರತದ ವಾಯುದಳ. ಆಗ ಪಾಕಿಸ್ತಾನದಲ್ಲಿದ್ದ 4 ಹಾಗೂ ಪಿಒಕೆಯಲ್ಲಿನ 5 ಭಯೋತ್ಪಾದಕರ ನೆಲೆಗಳು ಭಾರತದ ಬಾಂಬ್ ದಾಳಿಗೆ ಡಂಡಮಾರ್. ಪಾಕ್ ಪ್ರೇರಿತ ಉಗ್ರರು ಎಲ್ಲೆಲ್ಲಿ ಅಡಗಿದ್ದಾರೋ ಆ ಎಲ್ಲದರ ಬಗ್ಗೆ ಗುಪ್ತಚರ ಮಾಹಿತಿ ಪಡೆದಿದ್ದ ಭಾರತ ಉಗ್ರರ ನೆಲೆಗಳಿಗೆ ಗುರಿ ಇಟ್ಟಿ ಉಡಾಯಿಸಿದೆ. ಆಗ 9 ಉಗ್ರ ಅಡ್ಡಿಗಳ ಮೇಲೆ ನಡೆದ ಭಾರತದ ವಾಯುದಾಳಿಯಲ್ಲಿ ಸತ್ತವರು 100ಕ್ಕೂ ಹೆಚ್ಚು ಉಗ್ರರು. ಇದರಲ್ಲಿ ಭಾರತ ಪ್ರಮುಖವಾಗಿ ಟಾರ್ಗೆಟ್ ಮಾಡಿತ್ತು ಬಹವಲ್ಪುರದಲ್ಲಿನ ಜಾಮಿಯಾ ಮಸ್ಜಿದ್ ಸುಬಾನ್ ಅಲ್ಲಾ ಕಟ್ಟಡವನ್ನ. ಇಟ್ಟ ಗುರಿ ಮಿಸ್ ಆಗಲೇ ಇಲ್ಲ. ಭಾರತದ ಕರಾರು ವಾಕ್ ಮಿಸೈಲ್ ಅಟ್ಯಾಕ್ಗೆ ಖತಮ್ ಆಗಿದ್ದು 14 ಉಗ್ರರು. ಇದರಲ್ಲಿ ಜೈಷ್ ಇ ಮೊಹಮ್ಮದ್ನ ಮುಖ್ಯಸ್ಥ ಮಸೂದ್ ಅಜರ್ನ ಸೋದರಿ, ಆಕೆ ಪತಿ, ಅಜರ್ ಸೋದರ ಸೊಸೆ ಕುಟುಂಬ ಸೇರಿದಂತೆ ಆಗ ಕಲಸಾಗಿದ್ದು 14 ಜನರ ಸಂಬಂಧಿಕರು. ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಪುಡಿಗಟ್ಟಿದ್ದು 9 ಉಗ್ರ ನೆಲೆಗಳು. ಮುರಿಡ್ಕೆ ಮೇಲಿನ ದಾಳಿಯಲ್ಲಿ ಲಷ್ಕರ್ ಇ ತೊಯ್ಬಾದ ಮರ್ಕಜ್ ತೈಬಾ ಉಗ್ರ ನೆಲೆ, ಬಹವಲ್ಪುರದಲ್ಲಿನ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಮರ್ಕಜ್ ಸುಬಾನಲ್ಲಾ, ಸಿಯಾಲ್ಕೋಟ್ನಲ್ಲಿನ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ಮೆಹಮುನಾ ಜೊತಾ ಫೆಸಿಲಿಟಿ ಭಾರತದ ದಾಳಿಗೆ ಧ್ವಂಸಗೊಂಡಿದೆ. ಮುರಿಡ್ಕೆ ಉಗ್ರ ನೆಲೆ ಮೇಲಿನ ದಾಳಿಯಲ್ಲಿ ಬಲಿಯಾಗಿದ್ದು ಜಾಗತಿಕ ಭಯೋತ್ಪಾದಕರ ಪಟ್ಟಿಯಲ್ಲಿರುವ ಎಲ್ಇಟಿ ಕಮಾಂಡರ್ ಅಬ್ದುಲ್ ರಾಫ್. ಮುರಿಡ್ಕೆಯಲ್ಲಿ ನಡೆದ ಅಬ್ದುಲ್ ರಾಫ್ ಹಾಗೂ ಇತರೆ ಉಗ್ರರ ಅಂತ್ಯಸಂಸ್ಕಾರದ ವೇಳೆ ಭಾಗಿಯಾಗಿದ್ದು ಪಾಕ್ನ ಹಿರಿಯ ಸೇನಾಧಿಕಾರಿಗಳು. ಇದೇ ಪಾಕ್ ಸೇನೆಗೂ ಉಗ್ರರಿಗೂ ಇರುವ ಲಿಂಕ್ ಅನ್ನ ಬಹಿರಂಗಪಡಿಸಿದ್ದು ಭಾರತಕ್ಕೂ ವಿಶ್ವದ ಎದುರು ಪಾಕ್ ಡಬಲ್ ಆಕ್ಟಿಂಗ್ ಅನ್ನ ನಿರೂಪಿಸೋಕೆ ಸಾಧ್ಯವಾಗಿತ್ತು. ದಿಕ್ಕೆಟ್ಟ ಕುಟುಂಬಕ್ಕೆ ಮಸೂದೆ ವಾರಸುದಾರ. ಅಜರ್ಗೆ ಇದೀಗ 14 ಕೋಟಿ ರೂಪಾಯಿ ಪರಿಹಾರ. ಇನ್ನು ಮೃತ ಉಗ್ರರ ಮೇಲೆ ಇನ್ನಷ್ಟು ಅನುಕಂಪ ತೋರಿದೆ ಪಾಕ್ ಸರ್ಕಾರ. ಭಾರತದ ದಾಳಿಯಲ್ಲಿ ಮೃತಪಟ್ಟ ಉಗ್ರರ ಕುಟುಂಬಸ್ಥರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ಪ್ರಕಟಿಸಿದೆ ಪಾಕ್ ಸರ್ಕಾರ. ಮೃತಪಟ್ಟ ಅಜರ್ ಮಸೂದ್ನ 14 ಸಂಬಂಧಿಕರ ಸಾವಿಗೆ ಈಗ ಅನೌನ್ಸ್ ಆಗಿದ್ದು 14 ಕೋಟಿ ರೂಪಾಯಿ. ಮೃತರಿಗೆ ಇನ್ಯಾರು ದಿಕ್ಕರಿಸೇ ಇಲ್ಲದ ಕಾರಣ ಈ ಪರಿಹಾರ ಹಣಕ್ಕೆ ಅಜರ್ ಮಸೂದೆ ವಾರಸುದಾರ. ದಟ್ ಮೀನ್ಸ್ ಈ ಹಣ ಇನ್ನಷ್ಟು ರಕ್ತ ಹರಿಸೋಕೆ ಬಳಕೆ ಫೇಕ್. ಇಷ್ಟು ಮಾತ್ರವಲ್ಲ, ಅವತ್ತು ಭಾರತದ ದಾಳಿಗೆ ಒಡಿಸಾದ ಉಗ್ರರ ನೆಲೆಯಲ್ಲಿನ ಕಟ್ಟಡಗಳು ಇದೀಗ ಅದನ್ನ ರಿಪೇರಿ ಮಾಡಿಸಿಕೊಡೋಕೆ ಮುಂದಾಗಿದೆ ಪಾಕ್ ಸರ್ಕಾರ. ಅದೇ ಸ್ಥಳದಲ್ಲಿ ಕಟ್ಟಡ ಹೊಸದಾಗಿ ಕಟ್ಟಲಾಗುತ್ತೋ ಅಥವಾ ಪರ್ಯಾಯವಾಗಿ ಬೇರೆಡೆ ಕಟ್ಟಡ ಕಟ್ಟಿಕೊಡಲಾಗುತ್ತೋ ಗೊತ್ತಿಲ್ಲ. ಭಾರತವು ಈ ಬಗ್ಗೆ ಹದ್ದಿನ ಕಣ್ಣಿನಿಂದ ನಿಗಾ ಇಟ್ಟಿದೆ. ಮತ್ತೆ ದಾಳಿ ನಡೆಸೋಕೆ ಈ ಇನ್ಫಾರ್ಮೇಷನ್ ಬೇಕಲ್ವಾ? ಒಟ್ಟಾರೆ ಹೊಟ್ಟೆಗೆ ಇಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ ಅಂತಾರಲ್ಲ ಹಾಗೆ. ಸರ್ಕಾರ ನಡೆಸೋಕೆ ಪಾಕ್ ಹತ್ತಿರ ಕಾಸಿಲ್ಲ. ವಿಶ್ವದ ಎದುರು ಭಿಕ್ಷೆ ಬೇಡೋ ಸ್ಥಿತಿಯಲ್ಲಿರುವ ಬೆಕ್ಕರ್ ಪಾಕ್ ಈಗ ಸತ್ತ ಉಗ್ರರ ಕುಟುಂಬಕ್ಕೆ ಕೋಟಿ ಕೋಟಿ ಪರಿಹಾರದ ಹಣವನ್ನ ಸುರಿತಾ ಇದೆ. ಪ್ರಗತಿಪರ ದೇಶಗಳು ಯಾವುದಾದ್ರೂ ಕಾರ್ಖಾನೆಗೋ ಪ್ರಗತಿ ಚಟುವಟಿಕೆಗಳಿಗೋ ಬಂಡವಾಳ ಸುರಿದ್ರೆ ಈ ಪಾಪಿ ಪಾಕಿಸ್ತಾನ ನೋಡಿದ್ರೆ ಭಯೋತ್ಪಾದಕರಿಗೆ ಧಾರಾಳವಾಗಿ ಹಣವನ್ನ ನೀಡುತ್ತಿದೆ. ಇದರ ಹಣೆ ಬರವೇ ಇಷ್ಟು.